ಈಗ ASDDO ಈ ಹಿಂದೆ SIR ಪ್ರಕ್ರಿಯೆಗಳಾದಾಗ ಬೆಂಗಳೂರು ಅಥವಾ ರಾಜ್ಯದ ಮಟ್ಟಿಗೆ ಇಷ್ಟೇ ಪ್ರಮಾಣದಲ್ಲಿ 1 ಕೋಟಿ ಅಂತ ಹೇಳಿದ್ರಿ, ಬೆಂಗಳೂರಲ್ಲಿ ಸಮಥಿಂಗ್ 40 ಲಕ್ಷ ಅಂತ ಹೇಳಿದ್ರಿ. ಇಷ್ಟೇ ಹೆಸರುಗಳು ಬಂದಿತ್ತ ಈ ಹಿಂದೆ ಈಗ ಕಂಪೇರ್ ಮಾಡಿದಾಗ? ನೋಡಿ, 2002ರಲ್ಲಿ ಮೊದಲಿನ SIR ಆಗಿದೆ. ಹೌದು. ಅವಾಗ ಯಾವ ಸಿಸ್ಟಮು ಸರಿ ಇರಲಿಲ್ಲ. ಇಲೆಕ್ಟ್ರಲ್ ರೋಲ್ಸ್ ಮೇಂಟೈನ್ ಮಾಡೋದಕ್ಕೆ ರಾಜ್ಯ ಮಟ್ಟದಲ್ಲೇ ಇತ್ತಷ್ಟೇ ಹೊರತು ಅದು ಸೆಂಟ್ರಲೈಸ್ಡ್ ಆಗಿರಲಿಲ್ಲ, ಇಷ್ಟು ಕಂಪ್ಯೂಟರೈಸೇಷನ್ ಆಗಿರಲಿಲ್ಲ. ಯಾವುದೋ ಪ್ರೈವೇಟ್ ಪಾರ್ಟಿಯವರಿಗೆ ಅದು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನೀವು ಮಾಡಿ, ನೀವು ಒಂದು ವೋಟರ್ ರಿಜಿಸ್ಟ್ರೇಷನ್ಗೆ 10 ರೂಪಾಯಿ ಕೊಡ್ತೇವೆ ಅಂತ ಏನೋ ಹೇಳಿಬಿಟ್ಟು ಆ ಥರ ಆಗಿತ್ತು. ಅವಾಗ ಸರ್ ಮಾಡಿದ್ರು ಒಂದೇ, ಮಾಡದೇ ಇದ್ರೂ ಒಂದೇ. ಯಾಕಂದರೆ ಆ ಸಿಸ್ಟಮೇ ಸರಿ ಇರಲಿಲ್ಲ 2002ರಲ್ಲಿ. ಹೌದು, ಹಂಗಾಗಿತ್ತು. ಆವಾಗ ಅದನ್ನೇ ರೆಫರ್ ಮಾಡಿಕೊಂಡು ಆವಾಗ ಹೇಗಿತ್ತು ಅನ್ನೋದು ಆವಾಗ ಸರಿ ಇರಲಿಲ್ಲ. ಆದರೆ ಈಗ ಆಧುನೀಕರಣ ಆಗಿದೆ. ಹೌದು, ಕಂಪ್ಯೂಟರೈಸ್ ಆಗಿದೆ, AI ತಂತ್ರಜ್ಞಾನಗಳು ಬಂದಿದ್ದಾವೆ. ಹೀಗಿರುವಾಗ ನಮ್ಮ ವ್ಯವಸ್ಥೆ ಇನ್ನಷ್ಟು ಸುಲಲಿತ ಆಗಬೇಕು ಅಲ್ವಾ? ಈಸಿ ಆಗಬೇಕು. ಕಳೆದ 18 ವರ್ಷಗಳಿಂದ ವ್ಯತ್ಯಾಸ ಆಗಿದೆ, ಸ್ವಲ್ಪ ಮುಂದೆ ಹೋಗಿದೆ, ಮುಂದುವರೆದಿದೆ. ನಾವು ಫಾರ್ವರ್ಡ್ ಆಗಬೇಕು ಅಂತ. ಇನ್ನೂ ಬಹಳ ಸುಲಭವಾಗಿ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಅದು ಮಾಡಿಲ್ಲ. ಕಳೆದ ತಪ್ಪುಗಳನ್ನಾದರೂ ಸರಿಪಡಿಸಿಕೊಂಡಿದ್ದಾರೆ ಕೆಲವನ್ನ, ಎಲ್ಲ ಅಲ್ಲ. ಎಲ್ಲೆಲ್ಲಿ ತಪ್ಪಾಗಿತ್ತು, ಏನು ಸರಿಯಾಗಿದೆ? ಉದಾಹರಣೆಗೆ 2012-13ರಲ್ಲಿ ನೋಡಿದರೆ ಎಪಿಕ್ ನಂಬರ್ ಅಂದರೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ, ಪ್ರೈಮರಿ ಕೀ, ಅದೇ ಡೂಪ್ಲಿಕೇಟ್ ಇತ್ತು. ಈಗ ನಿಮ್ಮ ಬ್ಯಾಂಕ್ ಅಕೌಂಟು ನನ್ನ ಬ್ಯಾಂಕ್ ಅಕೌಂಟು ಒಂದೇ ಆದರೆ, ಒಂದೇ ನಂಬರ್ ಇದ್ದರೆ ಸರಿ, ಬ್ಯಾಂಕ್ ನಡೆಯೋದಿಲ್ಲ ತಾನೆ? ಅದೇ ಹೆಂಗಾಗತ್ತೆ? ಅದೇ ಥರ ಈ ಎಪಿಕ್ ನಂಬರೇ ಡೂಪ್ಲಿಕೇಟ್ ಇತ್ತು ಒಂದು. ಮತ್ತೊಂದು ಪ್ರಾಯ ನೋಡಿ, 0 ವರ್ಷದಿಂದ 4000 ವರ್ಷದವರೆಗೂ ಪ್ರಾಯ ಕೊಟ್ಟಿದ್ರು ಮತಪಟ್ಟಿಯಲ್ಲಿ. ಯಾಕಾಯಿತು, ಹೇಗಾಯಿತು ಅನ್ನೋ ವಿವರ ಈಗ ಬೇಕಾಗಿಲ್ಲ, ಈ ಚರ್ಚೆಗೆ ಸಂಬಂಧಿಸಿದ್ದಲ್ಲ. ಈಗ 18ರಿಂದ 100 ವರ್ಷ, 110 ವರ್ಷದವರೆಗೆ ಕಾಣಿಸುತ್ತೆ ಹೊರತು 18 ವರ್ಷದಿಂದ ಕಡಿಮೆಯವರು ಕಾಣಿಸ್ತಾ ಇಲ್ಲ. ಡೂಪ್ಲಿಕೇಟ್ ಎಂಟ್ರೀಸ್ ಸ್ವಲ್ಪ ಕಡಿಮೆ ಆಗಿದೆ, ಮೊದಲಿನಷ್ಟಲ್ಲದಿದ್ರು ಸಾಕಷ್ಟಿವೆ, ಆದರೆ ಕಡಿಮೆ ಆಗಿದೆ. ಹಲವಾರು ಸುಧಾರಣೆಗಳಾಗಿವೆ, ಆದರೆ ಇನ್ನೂ ಮಾಡೋದಕ್ಕೆ ಬಹಳಷ್ಟಿವೆ. ಈಗ ASDDO ಈ ಹಿಂದೆ SIR ಪ್ರಕ್ರಿಯೆಗಳಾದಾಗ ಬೆಂಗಳೂರು ಅಥವಾ ರಾಜ್ಯದ ಮಟ್ಟಿಗೆ ಇಷ್ಟೇ ಪ್ರಮಾಣದಲ್ಲಿ 1 ಕೋಟಿ ಅಂತ ಹೇಳಿದ್ರಿ, ಬೆಂಗಳೂರಲ್ಲಿ ಸಮಥಿಂಗ್ 40 ಲಕ್ಷ ಅಂತ ಹೇಳಿದ್ರಿ. ಇಷ್ಟೇ ಹೆಸರುಗಳು ಬಂದಿತ್ತ ಈ ಹಿಂದೆ ಈಗ ಕಂಪೇರ್ ಮಾಡಿದಾಗ? ನೋಡಿ, 2002ರಲ್ಲಿ ಮೊದಲಿನ SIR ಆಗಿದೆ. ಹೌದು. ಅವಾಗ ಯಾವ ಸಿಸ್ಟಮು ಸರಿ ಇರಲಿಲ್ಲ. ಇಲೆಕ್ಟ್ರಲ್ ರೋಲ್ಸ್ ಮೇಂಟೈನ್ ಮಾಡೋದಕ್ಕೆ ರಾಜ್ಯ ಮಟ್ಟದಲ್ಲೇ ಇತ್ತಷ್ಟೇ ಹೊರತು ಅದು ಸೆಂಟ್ರಲೈಸ್ಡ್ ಆಗಿರಲಿಲ್ಲ, ಇಷ್ಟು ಕಂಪ್ಯೂಟರೈಸೇಷನ್ ಆಗಿರಲಿಲ್ಲ. ಯಾವುದೋ ಪ್ರೈವೇಟ್ ಪಾರ್ಟಿಯವರಿಗೆ ಅದು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನೀವು ಮಾಡಿ, ನೀವು ಒಂದು ವೋಟರ್ ರಿಜಿಸ್ಟ್ರೇಷನ್ಗೆ 10 ರೂಪಾಯಿ ಕೊಡ್ತೇವೆ ಅಂತ ಏನೋ ಹೇಳಿಬಿಟ್ಟು ಆ ಥರ ಆಗಿತ್ತು. ಅವಾಗ ಸರ್ ಮಾಡಿದ್ರು ಒಂದೇ, ಮಾಡದೇ ಇದ್ರೂ ಒಂದೇ. ಯಾಕಂದರೆ ಆ ಸಿಸ್ಟಮೇ ಸರಿ ಇರಲಿಲ್ಲ 2002ರಲ್ಲಿ. ಹೌದು, ಹಂಗಾಗಿತ್ತು. ಆವಾಗ ಅದನ್ನೇ ರೆಫರ್ ಮಾಡಿಕೊಂಡು ಆವಾಗ ಹೇಗಿತ್ತು ಅನ್ನೋದು ಆವಾಗ ಸರಿ ಇರಲಿಲ್ಲ. ಆದರೆ ಈಗ ಆಧುನೀಕರಣ ಆಗಿದೆ. ಹೌದು, ಕಂಪ್ಯೂಟರೈಸ್ ಆಗಿದೆ, AI ತಂತ್ರಜ್ಞಾನಗಳು ಬಂದಿದ್ದಾವೆ. ಹೀಗಿರುವಾಗ ನಮ್ಮ ವ್ಯವಸ್ಥೆ ಇನ್ನಷ್ಟು ಸುಲಲಿತ ಆಗಬೇಕು ಅಲ್ವಾ? ಈಸಿ ಆಗಬೇಕು. ಕಳೆದ 18 ವರ್ಷಗಳಿಂದ ವ್ಯತ್ಯಾಸ ಆಗಿದೆ, ಸ್ವಲ್ಪ ಮುಂದೆ ಹೋಗಿದೆ, ಮುಂದುವರೆದಿದೆ. ನಾವು ಫಾರ್ವರ್ಡ್ ಆಗಬೇಕು ಅಂತ. ಇನ್ನೂ ಬಹಳ ಸುಲಭವಾಗಿ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಅದು ಮಾಡಿಲ್ಲ. ಕಳೆದ ತಪ್ಪುಗಳನ್ನಾದರೂ ಸರಿಪಡಿಸಿಕೊಂಡಿದ್ದಾರೆ ಕೆಲವನ್ನ, ಎಲ್ಲ ಅಲ್ಲ. ಎಲ್ಲೆಲ್ಲಿ ತಪ್ಪಾಗಿತ್ತು, ಏನು ಸರಿಯಾಗಿದೆ? ಉದಾಹರಣೆಗೆ 2012-13ರಲ್ಲಿ ನೋಡಿದರೆ ಎಪಿಕ್ ನಂಬರ್ ಅಂದರೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ, ಪ್ರೈಮರಿ ಕೀ, ಅದೇ ಡೂಪ್ಲಿಕೇಟ್ ಇತ್ತು. ಈಗ ನಿಮ್ಮ ಬ್ಯಾಂಕ್ ಅಕೌಂಟು ನನ್ನ ಬ್ಯಾಂಕ್ ಅಕೌಂಟು ಒಂದೇ ಆದರೆ, ಒಂದೇ ನಂಬರ್ ಇದ್ದರೆ ಸರಿ, ಬ್ಯಾಂಕ್ ನಡೆಯೋದಿಲ್ಲ ತಾನೆ? ಅದೇ ಹೆಂಗಾಗತ್ತೆ? ಅದೇ ಥರ ಈ ಎಪಿಕ್ ನಂಬರೇ ಡೂಪ್ಲಿಕೇಟ್ ಇತ್ತು ಒಂದು. ಮತ್ತೊಂದು ಪ್ರಾಯ ನೋಡಿ, 0 ವರ್ಷದಿಂದ 4000 ವರ್ಷದವರೆಗೂ ಪ್ರಾಯ ಕೊಟ್ಟಿದ್ರು ಮತಪಟ್ಟಿಯಲ್ಲಿ.
ಯಾಕಾಯಿತು ಹೇಗಾಯಿತು ಅನ್ನೋ ವಿವರ ಈಗ ಬೇಕಾಗಿಲ್ಲ, ಈ ಚರ್ಚೆಗೆ ಸಂಬಂಧಿಸಿದ್ದಲ್ಲ. ಈಗ 18ರಿಂದ 100 ವರ್ಷ 110 ವರ್ಷದವರೆಗೆ ಕಾಣಿಸುತ್ತೆ ಹೊರತು 18 ವರ್ಷದಿಂದ ಕಡಿಮೆಯವರು ಕಾಣಿಸ್ತಾ ಇಲ್ಲ. ಡೂಪ್ಲಿಕೇಟ್ ಎಂಟ್ರೀಸ್ ಸ್ವಲ್ಪ ಕಡಿಮೆ ಆಗಿದೆ, ಮೊದಲಿನಷ್ಟಲ್ಲದಿದ್ದರೂ ಸಾಕಷ್ಟಿವೆ, ಆದರೆ ಕಡಿಮೆ ಆಗಿದೆ. ಹಲವಾರು ಸುಧಾರಣೆಗಳಾಗಿವೆ, ಆದರೆ ಇನ್ನೂ ಮಾಡೋದಕ್ಕೆ ಬಹಳಷ್ಟಿದೆ. ಬಹಳಷ್ಟಿವೆ.